ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ಮಕರ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಮಕರ ರಾಶಿಯವರಿಗೆ ಆಲ್ರೆಡಿ ರಾಹು 2ನೇ ಮನೆಯಿದ್ದಾನೆ, 3ನೇ ಮನೆಯಲ್ಲಿ ಶನಿ ಇದ್ದಾನೆ. ಗುರು ಕೂಡ 7ನೇ ಮನೆಗೆ ಬಂದಿದ್ದಾನೆ. ಸಪ್ತಮ 6ನೇ ಮನೆ ಪತಿಯಾದಂತಹ ಗುರು 7ನೇ ಮನೆಗೆ ಸಪ್ತಮದ ದೃಷ್ಟಿಯಿಂದ ನೇರವಾಗಿ ಮಕರ ರಾಶಿಯವರಿಗೆ ನೋಡ್ತಾ ಇರೋದ್ರಿಂದ ಏನಾಗುತ್ತೆ, ಸಾಕಷ್ಟು ಯಶಸ್ಸನ್ನ ನೋಡ್ತಾ ಹೋಗ್ಬೋದು. ಯಾಕೆಂದ್ರೆ ನಮ್ಮ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಏನಾಗುತ್ತೆ, ನಾವ್ ಇನ್ನೊಂದಷ್ಟು ಕೆಲಸ ಮಾಡೋಣ, ಉತ್ಸಾಹದಿಂದ ಕೆಲಸ ಮಾಡೋಣ, ಮತ್ತಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋಣ ಅನ್ನೋದು ಆಗ್ತಾ ಹೋಗುತ್ತೆ. ಸೋಂಬೇರಿತನ ನಮ್ಮಿಂದ ಕಡಿಮೆ ಆಗ್ತಾ ಹೋಗುತ್ತೆ ಮಕರ ರಾಶಿಯವರಿಗೆ. ನೋಡಿ, ಮಕರ ರಾಶಿಯವರು ಹೇಗೆ ಅಂತ ಅಂದ್ರೆ ಸಾಕಷ್ಟು ತಾಯಿಯ ಪ್ರೀತಿಯನ್ನ ಹೊಂದಿರುವಂತವರು, ಎಲ್ಲರನ್ನು ಪ್ರೀತಿಸೋ ಗುಣವುಳ್ಳವರು ಅಂತ ಹೇಳ್ತಾ ಇರ್ತೀನಿ. ಅದೇ ಮಕರ ರಾಶಿಯವರ ಲೈಫ್ ಅಲ್ಲಿ ಕೆಲವು ಚೇಂಜಸ್ಗಳು ಯಾಕೆ ನಡೆಯುತ್ತೆ ಅಂತಂದ್ರೆ, 2ನೇ ಮನೇಲಿ ರಾಹು ಇದ್ದಾನೆ. ರಾಹು ಅಂತ ಅಂದ್ರೆ 2ನೇ ಮನೆ ಕಣ್ದೃಷ್ಟಿ ಅಂತಾನು ಕೇಳ್ತೀವಿ. ಈ 2ನೇ ಮನೆ ಕಣ್ದೃಷ್ಟಿ ರಾಹು ಇದ್ದಾಗ ಏನಾಗುತ್ತೆ, ನೋಡೋರು ತುಂಬಾ ನಮ್ಮನ್ನ ಯಾವ್ದಾರ ಒಂದು ಒಳ್ಳೇದಾಗಿದೆ ಅಂತ ಅಂದ್ರೆ ಜನಗಳಿಗೆ ಆಗೋದೇ ಒಂದು ಯಾವ ತರ ಅಂದ್ರೆ, ಕಣ್ದೃಷ್ಟಿ ನೇರವಾಗಿ ನರದೃಷ್ಟಿ ಮಾಡ್ಬಿಡತ್ತೆ. ಒಬ್ರಿಗೆ ಯಾರಿಗಾರ ಒಳ್ಳೇದಾಗ್ತಿದೆ ಅಂತಂದ್ರೆ ಅವ್ರನ್ನ ಕೆಟ್ಟಗಣ್ಣಿಂದ ನೋಡೋದು, ಶಾಪಗಳನ್ನ ಹಾಕೋದನ್ನ ಮಾಡ್ತಾ ಹೋಗ್ತಾರೆ. ನೋಡಿ, ಮನುಷ್ಯ ಎಷ್ಟು ಯಾವ ರೀತಿ ಅಂತ ಅಂದ್ರೆ, ಈ ಮೃಗಗಳಿಗೆ ಇರುವಂತಹ ಒಂದು ಮನುಷ್ಯತ್ವನು ಆ ಮನುಷ್ಯರಿಗೆ ಇರಲ್ಲ ಅನ್ಸುತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯ ಉದ್ಧಾರ ಆಗೋದ್ರಲ್ಲಿ ನಾವು ಖುಷಿ ಪಡ್ಬೇಕೆ ಹೊರತು ಅಸೂಯೆ ಪಟ್ಕೊಂಡ್ರೆ ಏನ್ ಸಾಧ್ಯ ಹೇಳಿ? ಈ ಭೂಮಿ ಮೇಲೆ ನಾವೆಲ್ಲವನ್ನೂ ಬಿಟ್ಟೋಗೋದೆ, ಪಡ್ಕೊಂಡು ಹೋಗುವಂಥದ್ದು ಯಾವುದೂ ಇಲ್ಲ. ಹಾಗಿದ್ದಾಗ ಒಬ್ರನ್ನ ಪ್ರೀತಿಸುವಂಥದನ್ನ ಕಲೀರಿ, ಮತ್ತೊಬ್ಬರಿಗೆ ಪ್ರೀತಿ ಹಂಚೋದನ್ನ ಕಲೀರಿ ಅಂತ ಹೇಳಿ ತುಂಬಾ ದೊಡ್ಡವ್ರು ಹೇಳ್ತಿರ್ತಾರೆ. ಆದ್ರೆ ನಾವು ಆ ಕೆಲಸಗಳನ್ನ ಮಾಡೋದೇ ಇಲ್ಲ. ಯಾಕಂದ್ರೆ ದ್ವೇಷದ ಭಾವನೆಯಲ್ಲೇ ಉಳ್ಕೊಂಡ್ಬಿಟ್ಟಿರ್ತೀವಿ. ಮತ್ತೊಬ್ರನ್ನ ದ್ವೇಷ ಮಾಡೋದು ಅಥವಾ ಮತ್ತೊಬ್ಬರಿಗೆ ಹೀಯಾಳಿಸೋದು, ಇವೆಲ್ಲವೂ ಕೂಡ ಮನುಷ್ಯನ ಸ್ವಭಾವ. ಅವ್ರಿಂದ ಯಾವಾಗ ನಾವು ಹೊರಗಡೆ ಬರ್ತೀವೋ, ನೋಡಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನದಲ್ಲಿ ಒಳ್ಳೆಯವರು ಹೋಗ್ತಾರೆ, ಕೆಟ್ಟವರು ಹೋಗ್ತಾರೆ. ಆದ್ರೆ ಎಲ್ಲರಿಗೂ ಕೂಡ ದೇವ್ರು ಒಲಿಬೋದೇನೋ, ಆದ್ರೆ ಒಲಿಯುವಂತಹ ಅವಕಾಶಗಳು ನಾವೇನೇನ್ ಕರ್ಮಗಳನ್ನು ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಅದೇ ರೀತಿ ಮಕರ ರಾಶಿಯವರಿಗೆ ಧನಸನಾಧಿಪತಿಯಾದಂತಹ ಶನಿ 3ನೇ ಮನೆಯಲ್ಲಿ ಇರೋದ್ರಿಂದ, ತೃತೀಯ ಭಾವದಲ್ಲಿ ಇರೋದ್ರಿಂದ ಏನಾಗತ್ತೆ, ಮೋಸ್ಟ್ ಸಕ್ಸಸ್ ಅಂತ ಹೇಳ್ಬೋದು, ಪರಾಕ್ರಮ ಸ್ಥಾನ ಅಂತ ಕರಿತೀವಿ. 3ನೇ ಮನೆ ಶನಿ ಇದ್ದಾಗ ಸಾಕಷ್ಟು ಸಕ್ಸಸ್ ಗಳನ್ನ ನೋಡ್ತಾ ಹೋಗ್ತಾರೆ. ಶತ್ರುಗಳನ್ನ ದಮನ ಮಾಡುವಂತಹ ಸಮಯ. ಯಾಕೆಂದ್ರೆ ಅವಕಾಶಗಳು ಸಿಕ್ತಾಗ ಮಕರ ರಾಶಿಯವರು ಖಂಡಿತ ಯಾವಾಗ್ಲೂ ಅವರು ಮಾತಾಡಲ್ಲ, ಆದ್ರೆ ಅವಕಾಶ ಸಿಕ್ತಾಗ ಅಂತೂ ಖಂಡಿತ ಅವರು ಚೂಪಾದ ಬಾಣ ಹೃದಯಕ್ಕೆ ತಟ್ಟುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ 7ನೇ ಮನೆ ಗುರು ನೋಡ್ತಾ ಇದ್ದಾನೆ. ನೇರವಾಗಿ ರಾಶಿ ವ್ಯವಹಾರಗಳಲ್ಲಿ ಸೂಪರ್ ಸಕ್ಸಸ್. ಅಂದ್ರೆ ಯಾರಿಗೆಲ್ಲ ಹಣಗಳನ್ನು ಕೊಟ್ಟಿದ್ದೀರಿ ಅದು ವಾಪಸ್ ಆಗುವಂತ ಸಮಯ ಬರ್ಬೋದು, ಅಥವಾ ಕೋರ್ಟ್ ಕಚೇರಿಗಳಲ್ಲಿ ಇದೀರಾ ಅಂತ ಅಂದ್ರೆ ಡಿಸಿಷನ್ಗೆ, ಅಂದ್ರೆ ಏನಾದ್ರು ಪಂಚಾಯತಿ ಮಾಡ್ಕೊಳ್ಳಿ, ತೀರ್ಮಾನ ಮಾಡ್ಕೊಳ್ಳಿ ಅಂತ ಬರ್ಬೋದು. ಎಲ್ಲವೂ ಕೂಡ ಸಕ್ಸಸ್ ನ ನೋಡುವಂತ ಒಂದು ಸಮಯ. ಜೊತೆಗೆ ಚತುರ್ಥದಲ್ಲಿ ಕುಜ ಇರೋದ್ರಿಂದ, 4ನೇ ಮನೆ ಕುಜ ಇದ್ದಾಗ ಭೂಮಿಗೆ ಸಂಬಂಧಪಟ್ಟಂತ ಏನಾದ್ರು ನಿಮಗೆ ಅವಕಾಶಗಳು ಸಿಗ್ತಾ ಹೋಗೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಹಣವನ್ನ ಕೊಡುವಂಥದ್ದು, ಅಥವಾ ಯಾವ್ದಾದ್ರು ಒಂದು ಭೂಮಿನ ಪ್ರೆಡ್ಜ್ ಮಾಡಿ ಹಣವನ್ನ ಕೊಡುವಂಥದ್ದು, ಅಥವಾ ನೀವೇ ಅದರ ಭೂಮಿನ ಖರೀದಿ ಮಾಡುವಂಥದ್ದನ್ನೆಲ್ಲವೂ ಕೂಡ ಮಕರ ರಾಶಿಯವರು ಮಾಡ್ತಾ ಹೋಗ್ಬೋದು. ಯಾಕೆಂದ್ರೆ 4ನೇ ಮನೆಯಲ್ಲಿ ಕುಜ ಇದ್ದಾನೆ ಅಂತ ಅಂದ್ರೆ, ಸ್ವಕ್ಷೇತ್ರದಲ್ಲಿ ಕುಜ ಇದ್ದಾಗ ಏನಾಗುತ್ತೆ, ಭೂಮಿಗೆ ಏನಾರು ಒಂದು ಕೂಡ ಕೈನ ಹಾಕ್ತೀರಾ ಅಂತ ಅರ್ಥ. ಯಾಕೆಂದ್ರೆ ಸುಖ ಸ್ಥಾನಾಧಿಪತಿ ಕುಜ ಅಲ್ಲೇ ಇದ್ದಾನೆ ಅಂತ ಅಂದಾಗ, ನಾವೇನು ಭೂಪುತ್ರ ಅಂತ ಕರಿತೀವೋ, ಭೂಮಿಯ ಪುತ್ರ ಅಂತ ಕರಿತೀವೋ, ಅಂಗಾರಕನ ಕುಜನ ಒಂದು ಆಶೀರ್ವಾದ ಮಕರ ರಾಶಿಯವ್ರಿಗೆ ಇರೋದ್ರಿಂದ ಖಂಡಿತ ಏನಾದ್ರು ಲೈಫ್ ಸಕ್ಸಸ್ ಆಗೇ ಆಗುತ್ತೆ ಮಕರ ರಾಶಿಯವರಿಗೆ. ಜೊತೆಗೆ ಧನಸನಾಧಿಪತಿಯಾದಲ್ಲಿ ರಾಹು ಕುಳಿತಿರೋದ್ರಿಂದ, ಜೊತೆಗೆ ಧನಸನಾಧಿಪತಿ ಅಂತ ಶನಿ 3ನೇ ಭಾವದಲ್ಲಿ ಇದ್ರೂ ಕೂಡ, 2ನೇ ಮನೆ ರಾಹು ಇದ್ರೂ ಕೂಡ ನೀವು ಸಂಪಾದನೆ ಮಾಡೋದ್ರಲ್ಲಿ ಎತ್ತಿದ ಕೈ ಮಕರ ರಾಶಿಯವರು. ನೋಡಿ, ಮಕರ ರಾಶಿಯವರಲ್ಲಿ ಹೇಗೆ ಅಂತ ಅಂದ್ರೆ, ಇವಾಗ ಗುರುದೃಷ್ಟಿ ಬೀಳ್ತಾ ಇದೆ. ಸಾಧಾರಣ ಸ್ವಲ್ಪ ಸೋಂಬೇರಿಗಳಾಗಿದ್ರು, ಈಗ ನಾನು ಏನಾದ್ರು ಕೆಲಸ ಮಾಡ್ಬೇಕು, ಈಗ ನಾನು ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು, ಈಗ ನಾನು ಏನಾದ್ರು ಸಾಧನೆ ಮಾಡ್ಬೇಕು, ಅಥವಾ ನಾನು ಇಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೋಬೇಕು, ನಾನು ಎಜುಕೇಶನ್ ಹೆಂಗ್ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ಸಾಕಷ್ಟು ಯೋಚನೆ ಮಾಡ್ತಿರ್ತಾರೆ. ಯಾಕಂದ್ರೆ ಗುರುದೃಷ್ಟಿ ಅಲ್ವಾ, ನಮ್ಮನ್ನ ಖಂಡಿತ ಒಳಪು ಮಾಡೇ ಮಾಡ್ತಾನೆ. ನೋಡಿ, ಈಗ ತಾಮ್ರದ ಚೆಂಬು ತುಕ್ಕಿಡ್ದಿರುತ್ತೆ, ನಾವ್ ಅದಕ್ಕೆ ಹುಣಸೆ ಹುಳಿ ಹಾಕಿ ತಿಕ್ಕಿದಾಗ ಏನಾಗುತ್ತೆ ಹೇಳಿ, ಕಲರಿಂಗ್ ಬಿಡ್ತಾ ಹೋಗುತ್ತೆ. ಅದೆಷ್ಟು ನೋಡಕ್ ಶೈನಿಂಗ್ ಅನ್ಸುತ್ತೆ ಅಲ್ವಾ. ಅದೇ ರೀತಿ ಮಕರ ರಾಶಿಯವರು ಕೂಡ ಇವಾಗ ಉರುಪು, ಹುಮ್ಮಸ್ಸು, ಶೈನಿಂಗ್ ಬರ್ತಾ ಹೋಗ್ತಾರೆ. ನೋಡೋದಿಕ್ಕೆ ಪಳ ಅಂತ ಹೊಳಿತಿರ್ತಾರೆ. ಅಂದ್ರೆ ಅಷ್ಟ್ರ ಮಟ್ಟಿನ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದು, ಅಥವಾ ಆ ಒಂದು ಆಸಕ್ತಿ ಅವರಲ್ಲಿ ಏನಾಗತ್ತೆ, ಅವ್ರಿಗೂ ಗೊತ್ತಿಲ್ದಿರೋ ತರ ಚೇಂಜಸ್ ನ ತಂದ್ಕೊಡ್ತಾ ಹೋಗುತ್ತೆ. ಒಬ್ಬ ಮನುಷ್ಯ ಲೈಫಲ್ಲಿ ಚೇಂಜಸ್ ಆಗ್ಬೇಕಂದ್ರೆ ಗುರುದೃಷ್ಟಿ ಬೇಕೇ ಬೇಕು. ನಾವೇನೇ ಸಾಧನೆ ಮಾಡ್ತೀವಿ ಅಂತ ಅಂದ್ರೂ, ಯಾವಾಗ ನಮಗೆ ಗುರುದೃಷ್ಟಿ ಬೀಳುತ್ತೋ ಸಕಲ ದೋಷಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಅಂತಹ ದೋಷ ನಿವಾರಣೆಗೆ ಶನಿ 3ನೇ ಮನೆಯಲ್ಲಿ ಇದ್ದು, ಶನಿಯ ದೃಷ್ಟಿಯ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಪರಾಕ್ರಮ ಸ್ಥಾನ ಅಂತ ಕರಿತೀವಿ. ಖಂಡಿತ ಮುನ್ನುಗ್ಗಿ ಕೆಲಸ ಮಾಡಿ, ಎಷ್ಟು ಮುನ್ನುಗ್ಗಿ ಕೆಲಸ ಮಾಡ್ತಿರೋ ಮುಂದಿನ ದಿನಗಳಲ್ಲಿ ಅಷ್ಟೇ ಅತ್ಯುತ್ತಮ ಫಲಗಳನ್ನ
ಮಕರ ರಾಶಿಯವರು ನೋಡ್ತಾ ಹೋಗ್ತಾರೆ. ಮಕರ ರಾಶಿಯವರಲ್ಲಿ ಸಾಕಷ್ಟು ಅಷ್ಟೈಶ್ವರ್ಯಗಳನ್ನು ತಂದುಕೊಡುವಂತಹ ಸಮಯ ಗುರುವಿನ ಪ್ರಭಾವದಿಂದ ಇರೋದ್ರಿಂದ ಒಂದು ಸರಿ ಆಲಂಗುಡಿ ಗುರುಗೆ ಹೋಗ್ ಬನ್ನಿ, ದರ್ಶನ ಮಾಡಿ ಬನ್ನಿ. ಜೊತೆಗೆ ಆಲಂಗುಡಿಯ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ, ಸಕಲ ಅಷ್ಟೈಶ್ವರ್ಯ ಆಯುಸು ಆರೋಗ್ಯನ ಕೊಟ್ಟು ಕಾಪಾಡ್ಲಿ ಮಕರ ರಾಶಿಯವರಿಗೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.